ನಮ್ಮಿಬ್ಬರಿಗೂ ಮೊದಲೇ ಮದುವೆ ಆಗಿದೆ. ಒಂದು ವೇಳೆ ಏನಾದರೂ ನಮಗೆ ಗೊತ್ತಿಲ್ಲದೆ ನಿಮ್ಮ ಜೊತೆ ನಿಮ್ಮ ಭಾವನೆಗಳ ಜೊತೆ ತಪ್ಪಾಗಿ ನಡ್ಕೊಂಡಿದ್ರೆ, ಆಟ ಆಡಿದರೆ, ನಿಮಗೇನಾದರೂ ನಾವು ಆಸೆ ಹುಟ್ಟಿಸಿದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ದಿವಸ ಎಲ್ಲ ಹೇಳಿಬಿಟ್ಟಿರೆ ನಾನು ನಿಮ್ಮನ್ನು ಪ್ರೀತಿಯೇ ಮಾಡ್ತಿರ್ಲಿಲ್ಲ. ಇತ್ತು ಎಲ್ಲ ತಪ್ಪು ನಿಮ್ದೆ. ನಾ ಎಂತ ಮಾಡುದು ಈಗ? ಸವಿತಾ, ಅವತ್ತೇ ಈ ವಿಷಯ ಹೇಳ್ಬಿಟ್ಟಿದ್ರೆ ಎಲ್ಲ ಎಡವಟ್ಟಾಗೋಗ್ತಿತ್ತು. ನಮ್ಗೆ ಮನೇಲಿ ಜಾಗನೂ ಇರ್ತಿರ್ಲಿಲ್ಲ. ಕೆಲವೊಂದು ವಿಚಾರಗಳನ್ನ ಸಮಯ ಬಂದಾಗಲೇ ಹೇಳಬೇಕಾಗತ್ತೆ, ಅರ್ಥ ಮಾಡ್ಕೊ. ಹಾಗಂತ ನಾನು ಯಾವತ್ತೂ ನಿನ್ನ ಹಿಂದೆ ಬಂದು ನನ್ನ ಇಷ್ಟಪಡು ಅಂತ ಹೇಳಿರಲಿಲ್ಲ ಅಲ್ವಾ? ನೋಡು, ನಿನಗೆ ಈಗ ಮದುವೆ ಆಗಿದೆ, ಆದರೆ ನನಗೆ ನಿನಗಿಂತ ಮುಂಚೆನೇ ಮದುವೆ ಆಗೋಗಿತ್ತು. ಪಕ್ಕದಲ್ಲೇ ಹಿಂದೆ ಇಟ್ಕೊಂಡು ಇನ್ನೊಂದು ಹೆಂಗಸಿನಿಂದ ಹೋಗುವಂಥ ಮನುಷ್ಯ ನಾನಲ್ಲ. ಹೌದು ಪಚ್ಚಿ, ನಂದು ಅದೇ ಮಾತು. ಗಂಡ ನನ್ನ ಪಕ್ಕದಲ್ಲೇ ಇದ್ರು ನಮಗೆ ಅಂತ ಸಿಗ್ತಾ ಇದ್ದು ಎಲ್ಲೋ ಚೂರೇ ಚೂರು ಟೈಮ್ ಮಾತ್ರ. ಅದರಲ್ಲೂ ನಿಮ್ಮ ಹತ್ರ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ನೀವು ಭುವನ್ಗೆ ಶ್ರದ್ಧಾ ಮೇಡಮ್ನ ತಂಗಿ ಥರ ಅಂದ್ಕೊ ಅಂದಾಗ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಸವಿತಾ, ಬಚ್ಚಿ, ಆಗಿದ್ದಾಗೋಯ್ತು. ಈಗೆಲ್ಲರೂ ಒಂದೊಂದು ದಡ ಮುಟ್ಟಿದ್ದೀವಿ. ಬದುಕು ಕೈ ಹಿಡಿದಿದೆ. ಚೆನ್ನಾಗಿ ಬದುಕು ತೋರಿಸೋಣ. ನಾನು ಸಿಗಲಿಲ್ಲ ಅಂತ ನೀನು, ಶ್ರದ್ಧಾ ಸಿಗಲಿಲ್ಲ ಅಂತ ಪಚ್ಚಿ, ಯಾವತ್ತೂ ಕೊನೆ ತನಕ ಒದ್ದಾಡ್ಕೊಂಡೇ ಹೋಗ್ಬಾರ್ದು. ಸತ್ಯನ ಜೀರ್ಣ ಮಾಡಿಕೊಂಡು ಬದುಕನ್ನು ಎದುರಿಸೋನೆ ಮುಂದೆ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ, ಸಾಧನೆ ಮಾಡ್ತಾನೆ. ಚೆನ್ನಾಗಿ ಹೌದು ಪಚ್ಚಿ, ಇಲ್ಲೇ ಇದ್ದು ನೀವೇನಾದರೂ ದೊಡ್ಡದಾಗಿ ಸಾಧಿಸಬೇಕು. ನಿಮ್ಮಲ್ಲಿ ಒಂದು ಹಠ ಇದೆ, ಅದನ್ನು ಒಳ್ಳೆದಾಗಿ ಬಳಸ್ಕೊಳ್ಳಿ. ಸವಿತಾ ತುಂಬ ಮುದ್ದಾದ ಹುಡುಗಿ, ಒಳ್ಳೆ ಜೋಡಿ ನಿಮಗೆ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ. ನಮ್ಮದು ನಿಮ್ಮದು ಎಲ್ಲರದು. ದೇವರು ಮಾಡೋ ವಿವಾಹನ ಶುಭ ವಿವಾಹ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು, ಚೆನ್ನಾಗಿರ್ತೀವಿ. ಬಚ್ಚಿ, ಒಂದು ವಿಷಯ. ಇಷ್ಟು ದಿನ ನಾವು ನಿಮ್ಮ ಹತ್ರ ನಡ್ಕೊಂಡಿರೋ ರೀತಿ ಸರಿನೋ ತಪ್ಪನೋ ಗೊಂದಲದಲ್ಲಿ ನಿಮ್ಮ ಹತ್ರ ಇರೋ ಬರೋ ವಿಷಯ ಎಲ್ಲ ಹೇಳ್ಕೊಂಡಿದ್ದೀವಿ. ಆದರೆ ನಮ್ಮಿಬ್ಬರಿಗೂ ಮುಂಚೆನೇ ಮದುವೆ ಆಗಿರೋ ವಿಷಯ ಇಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿ ಯಾರಿಗೂ ಹೇಳಬೇಡಿ ಪ್ಲೀಸ್. ಹೌದು, ಪ್ಲೀಸ್ ಯಾರಿಗೂ ಹೇಳಬೇಡಿ. ನಿಮ್ಮಿಬ್ಬರನ್ನ ನಂಬಿ ನಾವು ನಮ್ಮ ಮನಸ್ಸಲ್ಲಿರೋ ಎಲ್ಲ ನೋವನ್ನು ಹೇಳ್ಕೊಂಡು ಹಗುರ ಆಗಿದ್ದೀವಿ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು.
ನನಗೆ ಗೊತ್ತು ಈ ಮಾತನ್ನೆಲ್ಲ ಕೇಳಿ ನಿಮ್ಮ ಮನಸ್ಸು ಭಾರ ಆಗಿದೆ ಅಂತ. ಆದರೆ ಏನು ಮಾಡೋಕ್ಕಾಗತ್ತೆ, ಬೇರೆ ವಿಧಿ ಇರಲಿಲ್ಲ. ಮುಂದೆ ಎಲ್ಲ ಸರಿ ಹೋಗುತ್ತೆ. ಆಯಿತು ಶ್ರದ್ಧಾ ಮೇಡಮ್, ಮುಂದಿನ ಜನ್ಮ ಅಂತ ಥರ ಇದ್ದರೆ ಆಗ ನಾನು ಭುವನಾಗಿ ಹುಟ್ಟೆ, ನಿಮಗೆ ಸಿಕ್ತೆ. ಓಯ್ ರಾಜ್ಕುಮಾರ, ಮುಂದಿನ ಜನ್ಮದಲ್ಲಿದ್ದರೆ ನಾನು ಟೀಚರ್ ಆತಿ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ. ತಂತಿ ಹರಿದ ವೀಣೆಯಿಂದ ನಾದ ಹರಿಯಬಲ್ಲದೆ. ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ. ಉಲ್ಲಾಸ ಇನ್ನೆಲ್ಲಿದೆ? ಕೂತ್ಕೋ. ಪಚ್ಚಿ, ನಂಗೆ ತುಂಬ ಅಳಕ ಅನಿಸ್ತಿತ್ತು ಪಚ್ಚಿ. ಅದಕ್ಕೂ ಸೆ ನಾ ಹಿಂಗೆ ಹೇಳ್ತೆ ಅಂತೇಳಿ ಬೇಜಾರು ಮಾಡ್ಕೊಳ್ಳೋಣ. ಬೇಕಿದ್ರೆ ನನ್ನ ಭುಜಕ್ಕೆ ಹೊರ್ಕೊಂಡು ಜೋರಾಗಿ ಹತ್ತು ಬಿಡು. ನಿಂಗೆ ಬೇಜಾರತ್ತಿಲ್ಲೇನ ಪಚ್ಚಿ? ಗಂಡ್ಸು ಬರಾಯ್ತು, ಎಲ್ರ ಮುಂದೆ ಅಳೋಂಗಿಲ್ಲ ಬೆಳಂಗಿಲ್ಲ. ನನಗೂ ಬೇಜಾರಾಗ್ತಿತ್ತೆ, ಆದ್ರೆ ಎಂತ ಮಾಡಲಿ. ಆಗಲೇ ಒಬ್ಬನೇ ತೋಟಕ್ಕೆ ಹೋಗಿ ಜೋರಾಗಿ ಹತ್ತೆ ಗೊತ್ತಿತ್ತಾ? ದೊಡ್ಡವ್ರು ಹೇಳ್ತಾರಲ್ಲ, ಅಳು ಬಂದ್ರೆ ಅಳಕ್ಕೋ, ನಗು ಬಂದ್ರೆ ನಗಕ್ಕೋ ಅಂತ. ಆದರೆ ನನ್ನ ಕತೆ ನಾವೊಂಥರ ಜೋಕರ್ ಕಂಡಂಗೆ. ನನ್ನ ಅಳುಗೆಲ್ಲ ಯಾರು ಬೆಲೆ ಕೊಡ್ತಾರೆ ಹೇಳು? ನಾನು ಬೆಲೆ ಕೊಡ್ತಿ ಪಚ್ಚಿ. ಭುವನ್ ಸಿಕ್ಲಿಲ್ಲ ಅಂತ ನನಗೆ ಈ ಮಾತು ಹೇಳ್ತಿಲ್ಲ. ನಿಮ್ಮಲ್ಲಿ ಪ್ರೀತಿ ಇತ್ತಿಲ್ಲೋ ಇಲ್ಲ ನನಗೂ ಗೊತ್ತಿಲ್ಲ. ನಿನ್ನ ಮನಸ್ಸು ನನ್ನಷ್ಟು ಅರ್ಥ ಮಾಡ್ಕೊಂಡವ್ರು ಯಾರೂ ಇಲ್ಲ. ನಾನು ಹೆಗ್ಲಿಂದ ಬಿದ್ದೋಯ್ತಾ? ನಿಂಗೆ ಸಮಾಧಾನ ಆಪಷ್ಟು ಹತ್ಬಿಡು ಪಚ್ಚಿ, ಸಮಾಧಾನ ಆಪಷ್ಟು ಹತ್ಬಿಡು. ಸವಿತಾ, ಪಚ್ಚಿ, ಎಂತ ಒಳ್ಳೆ ಜೋಡಿ ನಿಮ್ಮಿಬ್ರದು. ಅಲ್ಲ, ಸುಮ್ಮನೆ ಅವರಿಬ್ರು ಹಿಂದೆ ಬಿದ್ದು ಹಾಳಾಗಿ ಹೋಗ್ತಿದ್ರಲ್ಲ. ಭುವನ್ನು ನನ್ನ ಗಂಡ ಅಲ್ಲ. ಗೊತ್ತಿತ್ತು. ಇನ್ನೆಂತರ ಹೊಸ ವಿಷಯ ಇದ್ರೆ ಹೇಳಿ. ಶ್ರದ್ಧಾ ಭುವನ್ ಗಂಡ ಹೆಂಡತಿ, ನಿಜವಾದ ಗಂಡ ಹೆಂಡತಿ. ಗೊತ್ತಿತ್ತು ನಮಗೆಲ್ಲ, ಅದು ಹಳಿ ಸುದ್ದಿ. ಇನ್ನೆಂತರ ಹೊಸದಿದ್ರೆ ಹೇಳಿ, ಇಲ್ಲಾಂದ್ರೆ ವಾಯ್ನಿ. ಗೊತ್ತಿದ್ದು ಕುರಿ ಆದ್ರ ಪಚ್ಚಿ. ಏಯ್, ಗೌರವ ಕೊಟ್ಟು ಹೋಗಿ ಬನ್ನಿ ಅಂತಿದ್ದೆ, ಸಿಟ್ಟು ಬರ್ಸಿಡೆ ನನಗೆ. ವಾಯ್ನಿಲಿಂದ ಉರಿ ತಿಪ್ಗಾಯಕ್ಕೆ ಉಪ್ಪಾಕೋಕ್ ಬಂದ್ರ ಹೊರಡಿಲಿಂದ. ಏ ಶಾಲಿ ಕೂಸೆ, ಸುಮ್ಮನಿರೆ. ಎಂತ ಕಾಯಿ ಆಗಿತ್ತ? ಸುಮ್ಮನಿರೆ, ಎಂತ ಮಾತಾಡೋಣ. ಊರ್ಮಿಳಮ್ಮ, ಇದು ಕಣ, ಭುವನ್ ಶ್ರದ್ಧಾ ಈ ಊರಿಗೆ ಬಂದಾಗಲೇ ಅವರಿಬ್ರು ಗಂಡ ಹೆಂಡತಿ ಅಂತ ನನಗೆ ಗೊತ್ತಿತ್ತು. ನಾವು ಸುಮ್ಮನೆ ನಾಟಕ ಮಾಡಿದ್ದಷ್ಟೇ. ಈ ವಿಷಯ ನಿನಗೆ ಗೊತ್ತಿತ್ತಾ? ಗೊತ್ತಿತ್ತಾ? ಇದೆಲ್ಲ ನಾನು, ಸವಿತಾ, ಭುವನ, ಶ್ರದ್ಧಾ ಮೇಡಮ್ ಸೇರ್ಕೊಂಡು ಮಾಡಿರೋ ನಾಟಕ. ಹೆಂಗಿತ್ತ? ಎಂತ ಬಮ್ಮಿಗೆ ಹಾರ್ತೀಯ? ಹರಿ, ಬಮ್ಮಿಗೆ ಹರಿ. ಪಚ್ಚಿ, ಎಂತ? ಎಂತದ ಪಚ್ಚಿ? ಎಂತ ಗೊತ್ತಿತ್ತು? ನಾವೆಂತ ನಡ್ಕಾತಿತ್ತು? ಕುಸೆ,
ಈಗ ಗೊತ್ತಿತ್ತಾ ಅನ್ನೋ ಒಂದು ಮಂತ್ರ ಇತ್ತಲ್ಲ, ಅದ್ರಾಗ ಎಂಥ ಶಕ್ತಿ ಇತ್ತು ಗೊತ್ತಿತ್ತಾ? ಇಲ್ಲ ನೋಡ ಈಗ ಹ್ಯಾಂಗೆ ಅವಳು ಬಾಯಿ ಮುಚ್ಚಿ ಕಳಿಸ್ತಂದೇಳಿ. ಅದು ಹೌದು, ಆದರೂ ನಮ್ಗೆಂತ ಗೊತ್ತಿತ್ತು? ಹುಸೆ ಗೊತ್ತಿಲ್ಲ ಅಂದ್ರೂ ಗೊತ್ತಿತ್ತು ಅಂತ ಹೇಳಿ ಅನ್ಕ ಎಲ್ಲ ಗೊತ್ತಾಗ್ತಾ ಹೊತ್ತು. ಇಲ್ಕಣ ಇನ್ನು ಮುಂದೆ ಯಾರು ಎಂತ ಕೇಳಿದ್ರು ನಮ್ಮಿಬ್ರಿಗೆ ಎಲ್ಲ ಗೊತ್ತಿತ್ತು ಅಂತಾನೆ ಇಬ್ರು ಹೇಳಕು, ಆಯ್ತಾ? ಹಾಂ ಅದು ಹೌದು. ಕುತ್ಕ. ಆದ್ರೂ ಪಚ್ಚಿ ಏ ಸಾಕು ಬಿಡು ಶಂಕರ, ಎಷ್ಟು ಅಂತ ಸೇವೆ ಮಾಡ್ತೀಯ? ಆಗ್ಲಿಂದ ಮಾಡ್ತಾನೇ ಇದೆಯಾ. ತಿನ್ನಕ್ಕದೇನೋ ತಂದುಕೊಟ್ಟೆ, ಕುಡಿಯೋಕ್ಕೇನೋ ಕೊಟ್ಟೆ. ನೋಡು ಕಾಲು ನೋವಿಲ್ಲ ಕಣೋ, ನಿನ್ನ ಕೈ ಸೋಗ್ತಿದ್ದ ಹಾಗೆ ಎಲ್ಲ ಹೊರಟೋಯ್ತು. ಅಮ್ಮ, ನೋಡ್ಕೊಳ್ಳೋ ಟೈಮ್ನಲ್ಲಿ ನಿನ್ನ ನೋಡ್ಕೊಳ್ಳೋಕ್ಕಾಗಲಿಲ್ಲ. ಆ ಕೊರಗನ್ನ ಹಾಗೆ ಇಟ್ಕೊಂಡು ನನ್ನಿಂದ ಅಂತೂ ಕಣ್ಣು ಮುಚ್ಚಕ್ಕಾಗೋದಿಲ್ಲಮ್ಮ. ಅದು ಯಾವ ಪುಣ್ಯದ ಏನೋ ನನಗೀಗ ಅಂಥ ಅವಕಾಶ ಸಿಕ್ಕಿದೆ. ಈಗ ನಿನ್ನ ಸೇವೆ ಮಾಡೋ ಅವಕಾಶನ ಕಳ್ಕೊಳ್ಳೋದ? ಬಿಡ್ತು ಅನ್ನು. ಹೆತ್ತ ತಾಯಿ ಮುಂದೆ ಮಕ್ಕಳು ಸಾಯೋ ಮಾತಾಡಬಾರ್ದು. ನೋಡು ಶಂಕರ, ಆ ದೇವರು ನನ್ನನ್ನಿಲ್ಲಿ ಕಲಿಸಿದ್ದಾನೆ ಅಂತಂದರೆ ನನಗೆ ಒಂದು 20 ವರ್ಷ, ನಿನಗೊಂದು 50 ವರ್ಷ ಜಾಸ್ತಿ ಮಾಡೇ ಇರ್ತಾನೆ. ಯಾಕೆ ಅಂದರೆ ನಾವು ಚೆನ್ನಾಗಿರೋದನ್ನು ನೋಡೋದಕ್ಕೆ ಅವನಿಗೂ ಇಷ್ಟ ಆಗುತ್ತಲ್ವಾ? ಬಿಡು ಬಿಡು, ಎಷ್ಟು ಅಂತ ಕಾಲೊತ್ತದ್ಯಾ. ನೋಡು ಶಂಕರ, ನೀನೀಗ ಹಳ್ಳಿಗೆ ಯಜಮಾನ. ನೀನು ಹೀಗೆ ಕಾಲೊತ್ತದನ್ನು ಯಾರಾದ್ರೂ ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳು? ಏನು ಅಂದ್ಕೊಳ್ತಾರಮ್ಮ? ಯಾಕೆ ಅಂದ್ಕೊಳ್ತಾರೆ? ಹಾಗೊಂದು ವೇಳೆ ಅಂದ್ಕೊಂಡ್ರೆ ಅಂದ್ಕೊಳ್ಳಿ ಬಿಡು. ದೇಶಕ್ಕೆ ರಾಜ ಆದರೂ ತಾಯಿ ಕೂಸೆ ಅಲ್ಲಮ್ಮ. ನಾನಲ್ದೆ ನಿನ್ನ ಸೇವೆನ ಯಾರು ಮಾಡಬೇಕು ಹೇಳು? ಶಂಕರ, ಈಗ ನೀನು ನಿನ್ನ ಮಗನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ ವಯಸ್ಸು. ನಿನ್ನ ಮಗನ ಕೈಲಿ ಸೇವೆ ಮಾಡಿಸ್ಕೊಳ್ಳೋ. ನನ್ನ ಮಗ ನನ್ನ ಸೇವೆ ಮಾಡೋದೇನಮ್ಮ, ಇಡೀ ಮನೆತನ ಜವಾಬ್ದಾರಿನೇ ಹೊತ್ಕೊಂಡಿದ್ದಾನೆ. ಬರಲಿ ಇರು, ತೋರಿಸ್ತೀನಿ. ಅವನೀಗ ಈ ಫೋಟೋದಲ್ಲಿದ್ದಾನಲ್ಲ, ಇಷ್ಟ ಇಲ್ಲ, ತುಂಬ ಬೆಳೆದಿದ್ದಾನೆ. ಅಂದರೆ ನನ್ನ ಭುಜದ ಸಮಕ್ಕೆ ಬೆಳೆದಿದ್ದಾನೆ. ಯಾಕಮ್ಮ ನಗ್ತಾ ಇದೆಯಾ? ಅಮ್ಮ, ಏನು ಹಾಗೆ ನೋಡ್ತಾ ಇದೀಯಾ? ಅವನು ಮೊದಲು ನನಗೆ ಮೊಮ್ಮಗ, ಆಮೇಲೆ ನಿನಗೆ ಮಗ ಆಗಿದ್ದು. ನಾನಿಲ್ಲಿಗೆ ಬಂದಿದ್ದು ಭುವನ್ಗೋಸ್ಕರ. ಆಮೇಲೆ ಗೊತ್ತಾಯ್ತು ನೀನಿಲ್ಲಿರೋ ವಿಷಯ. ಅದು ಅಲ್ಲದೆ ಅವನು ನಿನ್ನ ಮನೇಲೇ ಇದ್ದಾನೆ ಅಂತಲೂ ಗೊತ್ತಾಯ್ತು. ಅಮ್ಮ, ಹೌದು ಶಂಕರು,
ಎಲ್ಲ ನಿಂದೆ ತದ್ರೂಪು, ನಿಂದೆ ಗುಣ. ಆಗ ನೀನು ಹೇಗಿದ್ಯೋ ಈಗ ಅವನು ಹಾಗಿದ್ದಾನೆ. ಹೌದಮ್ಮ, ಆದರೆ ಕಣ್ಮುಂದೆನೇ ಇದ್ರು ಇಷ್ಟು ದಿವಸ ಮಗ ಅಂತ ನನಗೆ ಕಂಡ್ಕೊಳ್ಳೋಕೆ ಆಗಲಿಲ್ಲ. ಮನೆ ಕೆಲಸದವನ ಥರ ನಡೆಸ್ಕೊಂಡ್ಬಿಟ್ಟೆ. ಎಂಥ ಪಾಪಿ ಅಲ್ವಾ ನಾನು. ಅವನಿಗಿನ್ನೂ ಗೊತ್ತಿಲ್ಲ ನಾನೇ ಅವನಪ್ಪ ಅಂತೇಳಿ. ಇದು ನನಗೆ ಮಾತ್ರ ಗೊತ್ತಿರೋ ವಿಷಯ. ಆಮೇಲೆ ನಮ್ಮ ಮನೆಯಲ್ಲಿ ಶ್ರದ್ಧಾ ಅಂತ ಇದ್ದಾಳಲ್ಲ, ಟೀಚರ್, ಅವಳಿಗೆ ಗೊತ್ತಿದೆ ಈ ವಿಷಯ. ಅವಳು ಒಂಥರ ನನ್ನ ಮಗಳ ಥರನೇ. ಏನಮ್ಮ? ಏನಿಲ್ಲ ಬಿಡು, ಅವನಿಗೆ ಗೊತ್ತೇ ಇಲ್ದಿರೋದೇ ಒಳ್ಳೇದು. ಅಪ್ಪ ಅನ್ನೋ ಪದಕ್ಕೆ ಎಷ್ಟು ದ್ವೇಷಿಸ್ತಿದ್ದ ಅವನು ಹೀಗಿರೋದೇ ಒಳ್ಳೆಯದು. ಆದರೂ ಅಮ್ಮ, ನಾನೇ ಅವನಪ್ಪ ಅಂತ ಗೊತ್ತಾದ್ಮೇಲೆ ನನ್ನನ್ನು ಹೇಗೆ ನೋಡ್ಕೊಳ್ತಾನೆ, ನನ್ನನ್ನು ಹೇಗೆ ಪ್ರೀತಿಸ್ತಾನೆ ಅನ್ನೋದನ್ನ ಮತ್ತೆ ಒಂದ್ಸಲ ನೋಡಬೇಕು ಅಂತ ಆಸೆ ಆಗ್ತಿದೆಯಮ್ಮ. ನಿನ್ನ ಆಸೆನ ಸದ್ಯಕ್ಕೆ ಅದು ಮಿಟ್ಕೋ ಶಂಕರು. ನಿಜ ಹೇಳಿ ಮಗನ ಕಳ್ಕೊಳ್ತೀಯೋ ಅಥವಾ ನಿಜನ ಮುಚ್ಚಿಟ್ಟು ಮಗನ ಎದುರಿಗೆ ಇರೋ ಹಾಗೆ ಮಾಡ್ಕೊಳ್ತೀಯೋ? ಆದರೆ ಕೊನೆ ತನಕ ಅವನಿಗೆ ಸತ್ಯ ಗೊತ್ತಾಗಲೇ ಇಲ್ಲ ಅಂದರೆ ಅದು ಕೂಡ ನಾನು ಅವನಿಗೆ ಮಾಡೋ ಮೋಸ ಆಗೋದಿಲ್ವನಮ್ಮ? ಸತ್ಯ ಗೊತ್ತಾಗಿ ಅವನು ನಿನ್ನ ಜೀವಕ್ಕೆ ಏನಾದ್ರು ಮಾಡಿದ್ರೆ ಆಗ ನಾನೇನು ಮಾಡಬೇಕು ಶಂಕರು? ನಿನ್ನನ್ನು ಕಳ್ಕೊಂಡು ಅವನನ್ನು ಜೈಲಲ್ಲಿ ನೋಡ್ಬೇಕಾ ನಾನು? ಬೇಡ ಕಣ, ಸಂದರ್ಭ ಬರುತ್ತೆ. ಇಷ್ಟೇ ವರ್ಷ ಕಾದಿದೆಯಂತೆ, ಇನ್ನೊಂದು ಸ್ವಲ್ಪ ದಿನ ಕಾದ್ಬಿಡು. ನಿನಗೆ ನಿನ್ನ ಮಗ ಸಿಕ್ಕಿದಾನಲ್ವ, ಅವನಿಗೆ ಅವನಪ್ಪ ಸಿಗೋವರೆಗೂ ನೀನು ಕಾಯಿ. ನಂಗದೆಲ್ಲ ಗೊತ್ತಿಲ್ಲ, ನಂಗೆ ಪಾರ್ಟಿ ಬೇಕೇ ಬೇಕು. ಆ ಶುಂಠಿ ಪೆಪರ್ಮೆಂಟ್ ಎಲ್ಲ ಕೊಟ್ಟು ಕೈ ತೊಳ್ಕೊಂಡಲ್ಲ, ನಂಗೆ ದೊಡ್ಡದು ಬೇಕು. ದೊಡ್ಡದು ಬೆಂಗಳೂರಿಗೆ ಹೋದ ತಕ್ಷಣ ಕೊಡಿಸ್ತೀನಿ. ಬೆಂಗಳೂರೆಲ್ಲ ಬೇಡ, ನಂಗೆ ಈಗಲೇ ಬೇಕು. ಈಗಲೇ ಅಂದರೆ ನಾನು ಏನೋ ತೊಗೊಂಬರಲಿ? ಹಾಂ, ಈ ಹಳೆ ಹೀರೋಯಿನ್ಸ್ಗಳೆಲ್ಲ ಏನು ಕೊಡೋಕ್ಕೆ ಅವ್ರ ಹತ್ರ ಇಲ್ಲದೆ ಇರೋಂಥ ಟೈಮಲ್ಲಿ ಹೀರೋಗಳಿಗೆ ಕೊಡೋಕ್ಕೆ ಅಂತಲೇ ಒಂದು ಐಟಮ್ ರೆಡಿ ಮಾಡ್ಕೊಂಡಿರ್ತಾರಂತೆ. ಅದನ್ನೇ ಕೊಡ್ಲಾ? ಎಂತ ಶೀ ಅಕ್ಕನಂತ ಹೇಳ್ತೇನೆ. ಎಂತ ಸಮಯಕ್ಕೆ ಬಂದೆ ಅಕ್ಕ ನೀನು? ನೀವು ಮುತ್ತು ಕೊಡ್ತಾವ್ರು ಕಣ. ಛೀ ಭುವನ್, ಏನು ನೀವು? ಪುಟ್ಟ ಇನ್ನೂ ಸಣ್ಣ ಹುಡುಗ, ಅವನ ಮುಂದೆ ಹೀಗೆಲ್ಲ. ಲೇ ಮಾರಾಯ್ತಿ, ಮುತ್ತು ಕೊಡ್ತೀನಿ ಅಂದಿದ್ದು ಇವ್ರಿಗೆ, ನಿನಗಲ್ಲ. ಎಂತ ಸುಳ್ಳು ಹೇಳುತ್ತೆ? ನಾ ಸಣ್ಣವನ್ ನಂಗೆಲ್ಲ ಮಂಗ ಮಾಡ್ತೀರಲ್ಲ. ಹಾ, ನೀನು ಹೇಳುತ್ತದ ಅಕ್ಕ, ಅಣ್ಣನ ಹೇಳುತ್ತೆ. ನಾನು ಹೇಳ್ತೀನಿ, ನಂಗೆ ಸಿಗ್ತಾಳು, ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಮಾತಾಡ್ಲಕ್ಕ. ಅವಳು ಮುತ್ತು ಕೊಟ್ರೆ ಯಾರು ಕೇಂಬರಿಲ್ಲ ಅನ್ಕಂಡು. ಹೌದಕ್ಕ? ಲೇ ಪಟಿಂಗ, ಕಲ್ತ್ಬಿಟ್ಟೆ ಕಣ ನೀನು, ಕಲ್ತ್ಬಿಟ್ಟೆ. ನೀನೇನಾದರೂ ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ರೆ ಇನ್ನು 4 ವರ್ಷದಲ್ಲಿ ಎಲ್ಲ ಲೇಡೀಸ್ ಕಾಲೇಜು PGಗಳಲ್ಲಿ ನಿಂದೆ ಹವಾ ಮೇಂಟೈನ್ ಮಾಡ್ಬಿಡ್ತೀಯ, ಗ್ಯಾರಂಟಿ ಅದು. ನಾವು ಗೊತ್ತಲ್ಲ. ಗೊತ್ತು ಸರ್, ನೀವೇನು ಅಂತ ಗೊತ್ತು, ನಮ್ಮ ಯಜಮಾನ್ರೇನು ಅಂತ ಗೊತ್ತು, ಅವ್ರು ಆ ಥರ ಎಲ್ಲ ಹೇಳೋರು ಅಲ್ಲ ಅಂತನೂ ಗೊತ್ತು. ಇದು ನಿಂದೆ ಏನೋ ಕಿತಾಪತಿ. ಎಂತಾರು ಆಯ್ಲಿ ಅಕ್ಕ, ಹಾಪೋರೆಲ್ಲ ಹಾರಲ್ಲ, ಇನ್ನು ಉಳಿದವ್ರು ನೀವು ತಾಳಿ ಕಟ್ಕೊಂಡ್ರೆ ಆಯ್ತು. ನಿಮ್ಮ ವಿಷಯ ನಾನು ಯಾರ ಹತ್ರನೂ ಹೇಳಲ್ಲ, ಅದಕ್ಕೆ ನೀವು ನಂಗೆ ಎಂತಾರು ದೊಡ್ಡದು ಕೊಡಿ ಅಕ್ಕ. ಹಾಂ, ನಾಳೆ ನಮಗೆ ಗಂಡು ಮಗು ಏನಾದರೂ ಹುಟ್ಟಿದ್ರೆ ಅದಕ್ಕೆ ನಿನ್ನ ಹೆಸರು ಪುಟ್ಟ ಅಂತ ಹೆಸರಿಡ್ತೀವಿ, ಓಕೆನಾ? ಹೇಳಿ ನೋಡ್ರಿ ಪುಟ್ಟಿ. ಅಡ್ಡಿಲ್ಲ ನೀವು ಯಾರು ಹುಟ್ಟ್ರಿ ಎಂತ ಬೇಕಾದ್ರೆ ಹೆಸಡಿ. ಅರೆ ಹೆಣ್ಮಗು ಹುಟ್ಟು ನಂಗೆ ಕೊಟ್ಟು ಮದುವೆ ಮಾಡ್ತೀರಲ್ಲ. ಅಬ್ಬಬ್ಬಬ್ಬ ಪುಟ್ಟ, ಇದು ನೀನೇ ಹೇಳಿದ್ದ ಅಥವಾ ಯಾರಾದ್ರೂ ನಿಂಗೆ ಹೇಳ್ಕೊಟ್ಟಿದ್ದ? ಕೆಲವೊಂದು ಯಾರು ಹೇಳೋಕಾತಿಲ್ಲ, ಅದೇ ಬರ್ತೈತೆ. ಇದು ನನ್ನ ಡೈಲಾಗೆ, ಅದು ಕಾಫಿನಾ? ಆಮೇಲೆ ಇವ್ರ ಭಾವ ಇದ್ದಾನಲ್ಲ ಪಚ್ಚಿ, ಅವನ ಸಾವಾಸ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಮಾತು ಹೆಂಗೆಂಗೋ ಜಾರ್ತಾ ಇದೆ. ಆಯ್ತು ಪುಟ್ಟ,
ಇನ್ನೂ ಕೆಲವು ವಿಷಯಗಳು ಸರಿ ಹೋಗಬೇಕಾಗಿದೆ. ಅದೆಲ್ಲ ಸರಿ ಹೋದ್ಮೇಲೆ ನೀನೇನೇನು ಹೇಳ್ತೀಯಾ ಅದಕ್ಕೆಲ್ಲ ನಾನು ಎಸ್ ಸರ್ ಅಂತಿರ್ತೀನಿ, ಆಯಿತಾ? ಎಲ್ಲ ಸಮ ಆಯ್ತಲ್ಲ, ಇನ್ನೆಂತ ಸರಿ ಆಗ್ಬೋದು? ಮುಂದೆ ಎಲ್ಲ ಸರಿ ಹೋಗುತ್ತೆ ಪುಟ್ಟ, ಅಲ್ಲಿವರೆಗೂ ತಾಳ್ಮೆ ಇರಲಿ. ಸರಿ ಹೋಗಕ್ಕೆ ಇನ್ನೇನು ಬಾಕಿ ಉಳಿದಿದೆ ಶ್ರದ್ಧಾ? ಛೇ, ದಿನಕ್ಕೊಂದೊಂದು ಸಮಸ್ಯೆ ಇರುತ್ತೆ ಇವಳಿಗೆ. ಅದಿನ್ಯಾವುದು ಬಾಕಿ ಇದೆಯೋ, ಇನ್ಯಾವ ಸತ್ಯ ಹೊರಗೆ ಬರಬೇಕಿದೆಯೋ ದೇವ್ರಿಗೆ ಗೊತ್ತು.